ಸಭೆ ವಿವರವಾಗಿ ಹೇಳಿದ್ದಾರೆ. ನನಗೆ ಟೌನಲ್ಲಿ ನಿಮ್ಮ ಆಟೋ ಚಾಲಕರು ಏನು ತಪ್ಪು ಮಾಡ್ತಾರೆ ಅಷ್ಟೇ ಪಾಯಿಂಟ್ಸ್ 3 ಪಾಯಿಂಟ್ ಹೇಳ್ತೀನಿ. ರೋಡಲ್ಲಿ ಹೋಗ್ತಾ ಇರ್ತೀರಾ, ಸೆಂಟ್ರಲ್ ರೋಡಲ್ಲಿ ಹೋಗ್ತಾ ಇದ್ದೀರಾ, ಹಿಂದ್ಗಡೆ ಬಸ್ ಬಂತ, ಕಾರ್ ಬಂತ, ಇಲ್ಲ ಟೂ ವೀಲರ್ ಬಂತ ನೋಡೋದೇ ಇಲ್ಲ. ಒಳ್ಳೆ ಈ ಎಮ್ಮೆ ಹೋದಾಗ ಹೋಗ್ತಾ ಇರ್ತೀರಾ, ಒಂದು ಸ್ವಲ್ಪ ಗಮನಿಸಿ ಹಿಂದ್ಗಡೆ ಏನ್ ಬರ್ತಾ ಇದೆ. ಸೈಡ್ಗೆ ಲೆಫ್ಟ್ ಹೋಗಿ. ನೀವು ಆಟೋ ಸ್ಲೋ ಹೋಗ್ತಾ ಇರ್ತೀರಾ, ಸ್ಪೀಡಾಗಿ ಹೋಗೋರು ಏನ್ ಮಾಡ್ಬೇಕು, ನಿಮ್ ಹಿಂದೆನೆ ಬರ್ಬೇಕಾ? ಸ್ವಲ್ಪ ಜಾಗ ಬಿಟ್ಟು ಹೋಗಿ. ಒಂದು. ಎರಡನೇದು, ನೀವು ಖಾಲಿ ಆಟೋ ಹೋಗ್ತಾ ಇರ್ತೀರಾ, ಯಾರಾದ್ರೂ ಒಂದು ಕೈ ಅಡ್ಡ ಅಲ್ಲೇ ನಿಲ್ಸ್ಬಿಡ್ತಾರೆ. ಎಲ್ಲಿ ಅಡ್ಡ ಇಟ್ಟರೆ ಅಲ್ಲೇ ನಿಲ್ಸ್ತೀರಾ. ಸ್ವಲ್ಪ ಲೆಫ್ಟ್ಗೆ ಹಾಕೊಳ್ಳಿ. ಬೇರೆ ವೆಹಿಕಲ್ಗೆ ಜಾಗ ಬಿಡಿ, ಸೈಡ್ಗೆ ಹಾಕೊಂಡು ಅವ್ರು ಹಚ್ಕೊಂಡು ಹೋಗಿ. ಏನಾದ್ರು ಕುಂಟಾ ಇರ್ತಾನೆ, ವಯಸ್ಸಾಗಿದ್ದಾನೆ, ಹಚ್ಕೊಂತ ಇದ್ದಾನೆ ಅಂತಂದ್ರೆ ಹಿಂದ್ಗಡೆ ನೋಡ್ತಾರೆ, ಪರವಾಗಿಲ್ಲ ಕುಂಟ ಏನೋ ಹಚ್ಕೊಂತ ಇದ್ದಾರೆ ಅಂತ. ಇಲ್ಲಾಂದ್ರೆ ಅವ್ರು ಆರು ನಡೀತಾ ಇರ್ತಾರೆ, ಹೌದಾ? ಮತ್ತೆ ಈ ಬಜಾರ್ ಸ್ಟ್ರೀಟು ಮತ್ತೆ ಈ ಮೇನ್ ರೋಡ್ ಏನೋ ಅಂಬೇಡ್ಕರ್ ಸರ್ಕಲ್ ಇಂದ ಬಸ್ ಸ್ಟ್ಯಾಂಡ್ ವರ್ಗು ಆಟೋಗಳನ್ನ ಎಲ್ಲಂದ್ರೆ ಹಾಕ್ತೀರಾ. ಇಲ್ಲಿವರೆಗೂ ಆಟೋವರೆಗೆ 5 ರೂಪಾಯಿ ಕೂಡ ನಾನು ಫೈನ್ ಹಾಕಿಲ್ಲ. ಯಾಕಂದ್ರೆ ಹಾಕಿದ್ದೀರಾ? ಇನ್ಮೇಲೆ ಹಾಕ್ತೀನಿ. ಹೇಳಲ್ಲ, ನೀವು ಕರೆಕ್ಟ್ ಆಗಿರಿ. ಇನ್ಮೇಲೆ ಫೈನ್ ಹಾಕ್ತೀನಿ. ನೀವು 5 ರೂಪಾಯಿ ಕಟ್ಟಬೇಕಾಗುತ್ತೆ. ಕಟ್ಟಿದ್ರೆ ಮತ್ತೆ ಸಾಯಂಕಾಲ ಹೋಗಿ ಇದು ನಮ್ಮ ಮುಖ ಒಂಥರ ಮಾಡ್ಕೊಂಡು ಮನೆ ಹೋಗ್ತೀರಾ. ಆ ಮನೆಗೆ ಅಮ್ಮ ಮಂಗಳಾರತಿ ಮಾಡ್ತಾರೆ. ಇನ್ಮೇಲೆ ನಾನು ಈ 3 ಪಾಯಿಂಟ್ ಹೇಳ್ತಾ ಇದ್ರೆ ಕರೆಕ್ಟ್ ಆಗಿ ಮಾಡ್ಕೊಂಡು ಹೋಗಿ, ಆಗೋದಿಲ್ಲ. ಆಮೇಲೆ ಅಣ್ಣ ಹೇಳಿದಂಗೆ ಎಲ್ಲಾ ರೆಕಾರ್ಡ್ಸ್ ಕರೆಕ್ಟ್ ಆಗಿ ಇಟ್ಕೊಳ್ಳಿ. ಸಾಮಾನ್ಯವಾಗಿ ಯಾರೋ ಅಣ್ಣ ಹೇಳಿದ್ದಕ್ಕೆ ಒಬ್ಬರೊಬ್ಬರ ಮಾಡ್ಕೊತೀರ ಅಷ್ಟೇ. ಇನ್ನೆಲ್ಲರೂ ಈ ಕಿವಿಯಲ್ಲಿ ಕೇಳಿ ಈ ಕಿವಿಯಲ್ಲಿ ಬಿಡ್ತೀರ ಅಷ್ಟೇ. ಐನಾಗ ಚೂಸ್ಕೊಂಡ ಹೋದ್ರ ಎಲ್ಲ ನೀವೆಲ್ಲ ಹಂಗೇನೆ ಗೊತ್ತಿದೆ. ಎಲ್ಲ ರೆಕಾರ್ಡ್ಸ್ ಇಟ್ಕೊಳ್ಳಿ ಅಷ್ಟೇ. ಈಗ ನಮ್ಗೆ ಅರ್ಜೆಂಟ್ ಕಾಲ್ ಬಂತು, ಹೊರಗಡೆ ಹೋಗ್ಬೇಕು, ಇಬ್ಬರು ಹೋಗ್ಬೇಕು, ಹೋಗ್ತದೆ. ಸನ್ಮಾನ ಮಾಡಿಸ್ಕೋಬೇಕು, ಆ ರೀತಿ ಇರಿ. ಹಿರಿಯ ಆಟೋ ಚಾಲಕರು ಯಾವುದೇ ಆಕ್ಸಿಡೆಂಟ್ ಇಲ್ಲದಿರ ಇದುವರೆಗೂ ಚಾಲನೆ ಮಾಡಿರ್ತಾರೆ. ಅವರಿಗೆ ನಮ್ಮ ಟಿವಿ, ನಮ್ಮ ಸರ್ಕಾರಿ ಸಾಹೇಬರು ಮತ್ತು SI ಸಾಹೇಬರಿಂದ ಸನ್ಮಾನ ಕಾರ್ಯಕ್ರಮ ವೆಂಕಟರಾಮ್, ಪ್ಯಾರಜಾನ್, ಶಂಕರಪ್ಪ, ರಂಗನಾಥ್, ನಮ್ಮ ಬನ್ನಾಥ್ ತಮ್ಮ, ನಮ್ಮ ಆಟೋ ಚಾಲಕರಲ್ಲೇ ಹಿರಿಯರು ನಮ್ಮ ನಾಗಸಭನವರು. ಸುಮಾರು 40 ವರ್ಷದಿಂದ ಆಟೋ ಚಾಲನೆ ಮಾಡ್ತಾ ಇದ್ದಾರೆ. ಕಾನೂನಿನ ಬಗ್ಗೆ, ಡಿಎಲ್ ಬಗ್ಗೆ, ಕಾನೂನು ನೆರವು ಬಗ್ಗೆ ದೀರ್ಘವಾಗಿ ವಿವರಣೆ ನೀಡಿರುತ್ತಾರೆ. ಅವ್ರಿಗೂ ನಮ್ಮ ಧನ್ಯವಾದಗಳು ಸರ್. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲಾ ಅಧ್ಯಕ್ಷರಾದ ಮೇಲಿಯಾದ ರಾಘವೇಂದ್ರ ಬಂದು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಿರ್ವಹಿಸಿಕೊಂಡಿದ್ದಾರೆ. ನಾವು ಮುಳಬಾಗಿಲು ತಾಲೂಕಿನ ಹುಸೇನ್ ಅವರು ಈ ಒಂದು ಕಾರ್ಯಕ್ರಮ ಬಂದು ಅಧ್ಯಕ್ಷರಾದ ಮೇಲಿಯಾದ ರಾಘವೇಂದ್ರ ಅವರು ಹಾಗೂ ತಾಲೂಕು ಅಧ್ಯಕ್ಷರಾದ ಹುಸೇನ್ ಅವರಿಂದ ಸನ್ಮಾನ ಕಾರ್ಯಕ್ರಮ ಕರ್ನಾಟಕ ರಕ್ಷಣಾ ವೇದಿಕೆ ಮುಳಬಾಗಿಲು ಆಟೋ ಚಾಲಕರ ಘಟಕ ನೂತನವಾಗಿ ಸ್ಥಳಾವಕಾಶ ಮಾಡ್ಕೊಳ್ಳಿ. ದಯವಿಟ್ಟು ಸ್ಥಳಾವಕಾಶ ಮಾಡಿ, ನಿಶಬ್ದ ವಹಿಸಿ, ತಾಳ್ಮೆ ಇರಲಿ. ಕಾರ್ಯಕ್ರಮ ಮುಗಿತಾ ಬಂತು. ತಾಲೂಕಿನ ಹಿರಿಯ ಆಟೋ ಚಾಲಕರಿಗೆ ಸನ್ಮಾನ ಕಾರ್ಯಕ್ರಮ. ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಅಧ್ಯಕ್ಷರು ಮೇಲಿಯಾದ ನಾಗರಾಜ್ ಹಾಗೂ ಮುಳಬಾಗಿಲಿನ ತಾಲೂಕು ಅಧ್ಯಕ್ಷರಾದ ಹುಸೇನ್ ಅವರು ಹಾಗೂ ಮುಳಬಾಗಿಲು ತಾಲೂಕಿನ ಆಟೋ